ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳ ಪೈಕಿ ಬೌರಿಂಗ್ ಆಸ್ಪತ್ರೆ ಕೂಡ ಒಂದು. ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ಆಡಳಿತ ಮಂಡಳಿಯ ನಿರ್ಲಕ್ಷ್ಯದಿಂದ ಬೌರಿಂಗ್ ಆಸ್ಪತ್ರೆಗೆ ಬರ್ತಾ ಇರುವಂತಹ ರೋಗಿಗಳು ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಾಗಿ ಅಂತಹ ಸಮಸ್ಯೆ ಆದರೂ ಏನು ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡ. ಬೌರಿಂಗ್ ಆಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ತಾಂತ್ರಿಕ ದೋಷ. ಒಂದು ವಾರದಿಂದ ಸಿಟಿ ಸ್ಕ್ಯಾನ್ ಸೌಲಭ್ಯ ಇಲ್ಲ. ತಾಂತ್ರಿಕ ದೋಷವಾಗಿದ್ರೂ ಸರಿಪಡಿಸದ ವೈದ್ಯಕೀಯ ಇಲಾಖೆ. ಬೆಂಗಳೂರಿನ ಪ್ರತಿಷ್ಠಿತ ದೊಡ್ಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೌರಿಂಗ್ ಆಸ್ಪತ್ರೆ ಕೂಡ ಒಂದು. ನಿತ್ಯ ಸಾವಿರಾರು ರೋಗಿಗಳು ಬರ್ತಾರೆ. ಸಿಟಿ ಸ್ಕ್ಯಾನ್ಗೆ ಅಂತ ನಿತ್ಯ ರೋಗಿಗಳು ಅಲ್ಲಿರ್ತಾರೆ. ಆದರೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಕೆಟ್ಟು ಹೋಗಿ ಒಂದು ವಾರ ಆಗಿದೆ. ಒಂದು ವಾರದಿಂದ ಬಡ ರೋಗಿಗಳಿಗೆ ಸಿಟಿ ಸ್ಕ್ಯಾನ್ ಸೌಲಭ್ಯವಿಲ್ಲದೆ ಪರದಾಡ್ತಾ ಇದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಬಂದ್ ಆಗಿರುವಂಥದ್ದು. ಸಿಟಿ ಸ್ಕ್ಯಾನ್ ವರ್ಕ್ ಆಗ್ತಾ ಇಲ್ಲ. ನೋಡ್ಬೋದು, ಇದು ಸಿಟಿ ಸ್ಕ್ಯಾನ್ ಕೊಠಡಿ. ಈ ಕೊಠಡಿಯ ಮುಂಭಾಗದಲ್ಲಿ ಒಂದು ನೋಟಿಸನ್ನು ಅಂಟಿಸಲಾಗಿದೆ. ಯಾವ ಥರದ ನೋಟಿಸು? ಸಿಟಿ ಸ್ಕ್ಯಾನ್ ಯಂತ್ರ ದುರಸ್ತಿಯಲ್ಲಿದೆ, ತಾಂತ್ರಿಕ ಸಮಸ್ಯೆ ಕಾರಣದಿಂದ ಸಿಟಿ ಸ್ಕ್ಯಾನನ್ನು ಕ್ಲೋಸ್ ಮಾಡಲಾಗಿದೆ, ಅಂದರೆ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ. ಸಿಟಿ ಸ್ಕ್ಯಾನ್ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಬರುವಂಥ ರೋಗಿಗಳು ಎಲ್ಲಿ ಹೋಗಬೇಕು? ಖಾಸಗಿ ಲ್ಯಾಬ್ಗಳಲ್ಲಿ ಹೋದರೆ 4,000 ರಿಂದ 5,000 ರೂಪಾಯಿ ಆಗುತ್ತೆ. ಆದರೆ ಇಲ್ಲಿದ್ದರೆ BPL ಕಾರ್ಡ್ ಇದ್ದರೆ ಉಚಿತವಾಗುತ್ತೆ. ಅಂಥದ್ರಲ್ಲಿ ಒಂದು ವಾರ ಆದರೂ ಕೂಡ ಇನ್ನೂ ಈ ಒಂದು ಸರಿಪಡಿಸೋದಕ್ಕೆ ಮುಂದಾಗ್ತಾ ಇಲ್ಲ. ಗಮನಿಸ್ಬೋದಾಗಿದೆ. ಇಲ್ಲಾಗಿರುವಂಥದ್ದು ಯಾವತ್ತು ಇಲ್ಲಿ ಡೇಟು 30/10/2025, ಅಂದರೆ ಅಕ್ಟೋಬರ್ 30ನೇ ತಾರೀಕೇ ದುರಸ್ತಿ ಆಗಿದೆ, ತಾಂತ್ರಿಕ ಸಮಸ್ಯೆ ಆಗಿದೆ, ಅದನ್ನು ಸರಿಪಡಿಸೋದಕ್ಕೆ ಮುಂದಾಗಿಲ್ಲ. ಈ ರೀತಿಯಾಗಿ ಸಿಟಿ ಸ್ಕ್ಯಾನ್ ಸಮಸ್ಯೆ ಆಗಿದ್ದು ಬರುವಂಥ ರೋಗಿಗಳಿಗೆ ಸಿಟಿ ಸ್ಕ್ಯಾನ್ ಸೌಲಭ್ಯ ಬೌರಿಂಗ್ ಆಸ್ಪತ್ರೆಯಲ್ಲಿ ಸಿಗ್ತಾ ಇಲ್ಲ. ವೈದ್ಯಕೀಯ ಶಿಕ್ಷಣ ಇಲಾಖೆ ಕೂಡಲೇ ಎಚ್ಚೆತ್ತು ಸಿಟಿ ಸ್ಕ್ಯಾನ್ ಸಮಸ್ಯೆ ಏನಾಗಿದೆ, ಅದು ಬೌರಿಂಗ್ ಆಸ್ಪತ್ರೆಯಿಂದ ದಿನಕ್ಕೆ ಸಾವಿರಾರು ರೋಗಿಗಳು ಬರ್ತಾ ಇರ್ತಾರೆ. ಸಿಟಿ ಸ್ಕ್ಯಾನ್ ಮಾಡಿಸ್ಕೊಳ್ಳೋದಕ್ಕೂ ಕೂಡ ಬೇಕಾಗುತ್ತೆ. ಆದರೆ ಇಂಥದ್ರಲ್ಲಿ ದುರಸ್ತಿ ಆಗಿದೆ ಅಂತಂದರೆ ಏನಿದ್ರ ಅರ್ಥ? ಕೂಡಲೇ ಎಚ್ಚೆತ್ತು ಇದನ್ನು ಸರಿಪಡಿಸಬೇಕಾಗುತ್ತೆ. ಇಲ್ಲದೆ ಹೋದರೆ ರೋಗಿಗಳಿಗೆ ಸಮಸ್ಯೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ರೋಗಿಯ ಸಂಬಂಧಿಕರು ಸಿಟಿ ಸ್ಕ್ಯಾನ್ ಇಲ್ಲದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಡವರಿಗೆ ಇರೋ ಸರ್ಕಾರಿ ಆಸ್ಪತ್ರೆ ಅಂತ ಬಂದ್ರೆ ಸಿಟಿ ಸ್ಕ್ಯಾನ್ ಇಲ್ಲ, ಏನ್ ಮಾಡೋದು ಅಂತ ತಮ್ಮ ಸಿಟ್ಟು ಹೊರಹಾಕಿದ್ದಾರೆ. ಸರ್, ನಾವು ಮಾರ್ನಿಂಗ್ 8 ಗಂಟೆಯಿಂದ ಹೆಬ್ಬಾಳಿಂದಲ್ಲಿ ಬಂದಿರೋದು. ಇಲ್ಲಿ ಸಿಟಿ ಸ್ಕ್ಯಾನ್ಗಂತ ಬರೋದು ಎಮರ್ಜೆನ್ಸಿ, ಸ್ವಲ್ಪ ಸಿಟಿ ಸ್ಕ್ಯಾನ್ಗಂತ ಬರೆದು ಕೊಟ್ಟರು. ಇಲ್ಲಿ ಬಂದು ನೋಡಿದ್ರೆ ಸಿಟಿ ಸ್ಕ್ಯಾನ್ ಓಪನ್ ಇಲ್ಲ. ಸಿಟಿ ಸ್ಕ್ಯಾನ್ ಅಂದರೆ ಮತ್ತೆ ಇಲ್ಲಿ ಗೌರ್ಮೆಂಟ್ ಎಲ್ಲ ಫ್ರೀ ಇರುತ್ತೆ ಅಂತ ಬಂದಿವಿ ಸರ್ ನಾವು. ಅಂದರೆ ಬಡ ಜನತೆಗೆ ಹೆಲ್ಪ್ ಆಗುತ್ತಲ್ಲ ಸರ್, ಅದಕ್ಕೆ ಮತ್ತು ಸರ್ಕಾರ ಹಾಸ್ಪಿಟಲ್ಗಳು ಇರೋದು. ನಾನು ಬಂದ ತಕ್ಷಣ ಇಲ್ಲಿ ಸಿಟಿ ಸ್ಕ್ಯಾನ್ ಒಂದು ವಾರದಿಂದ ಸ್ಟಾರ್ಟ್ ಇಲ್ಲ ಅಂತ ಸರ್. ಬಡ ಜನತೆ ಹಾಸ್ಪಿಟ್ಲಿಗೆ ಬರೋ ಉದ್ದೇಶನೇ ಇದೆ. ಇಲ್ಲಿ ಬಂದ ತಕ್ಷಣ ಒಂದು ವಾರದಿಂದನೂ ಸಿಟಿ ಸ್ಕ್ಯಾನ್ ಲಭ್ಯ ಇಲ್ಲ ಅಂದರೆ ಒಂದಿನ 1 ಅವರ್ ಆದರೆ ಓಕೆ ಸರ್. ಅದು ಸರ್, ನಮ್ಮ ಫ್ರೆಂಡ್ ಒಬ್ಬ ಬಂದುಬಿಟ್ಟು ಕಿಡ್ನಿಯಲ್ಲಿ ಸ್ಟೋನ್ ಆಗಿತ್ತು. ನಾವು ಬೆಳಗ್ಗೆ 9 ಗಂಟೆಯಿಂದ ಇಲ್ಲಿ ಬಂದು ವೇಟ್ ಮಾಡ್ತಾಯಿದ್ದೀವಿ. ಬಟ್ ಏನಾದರೂ ಅವರು ಸಿಟಿ ಸ್ಕ್ಯಾನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೂ ಮಾಡ್ತಿಲ್ಲ. ಅದು ಏನು ಪ್ರಾಬ್ಲಮ್ ಆಗಿದೆ ಅಂತ ನಮಗೆ ಹೇಳ್ತಿಲ್ಲ ಅವರು. ಒಂದು 2 ಅವರ್ ಆಯಿತು. ಫಸ್ಟು ನಮಗೆ 12 o'clock ಬಾ ಅಂತಂದರು, ಆಮೇಲೆ 2 PM ಬಾ ಅಂತಂದರು. ನಾವು ಇನ್ನೂ ಇವಾಗ ಟೈಮ್ 3 ಆಗಿ ಹೋಗಿದೆ. ಆದರೂ ನಾವು ಇಲ್ಲಿ ವೇಟ್ ಮಾಡ್ತಾಯಿದ್ದೀವಿ. ಬಟ್ ಇನ್ನೂ ಸಿಟಿ ಸ್ಕ್ಯಾನ್ ಇಲ್ಲ, ಏನಿಲ್ಲ. ಪಾಪ ಅವನದರಲ್ಲಿ ಹೊಟ್ಟೆಲಿ ಪೇನ್ ಆಗ್ತಿದೆ ಅಂತ ಅವನು ತೊಂದರೆಯಲ್ಲಿದ್ದಾನೆ. ಅದಕ್ಕೆ ನಾವು ಇದು ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಜಲ್ದಿ ಆಗುತ್ತೆ ಅಂತ ಬಂದರೆ ಇದು ಏನು ಆ ಥರ ಆಗ್ತಾಯಿಲ್ಲ ಸರ್. ಇನ್ನು ಆಸ್ಪತ್ರೆಯ ಸಿಟಿ ಸ್ಕ್ಯಾನ್ ನಿರ್ವಹಣೆ ಮಾಡೋ ಸಿಬ್ಬಂದಿಯನ್ನ ಕೇಳಿದ್ರೆ ಟ್ಯೂಬ್ ಹೋಗಿದೆ ಸರ್, ಸರಿ ಮಾಡಿಲ್ಲ ಅಂತಾರೆ. ಟ್ಯೂಬ್ ಇದಾಗಿದೆ, ಪ್ರಾಬ್ಲಮ್ ಆಗಿದೆ. ಒಂದು 4 days ಇಲ್ಲ. ಈಗ ರೋಗಿಗಳ ಸಮಸ್ಯೆ ಆಗಲ್ವಾ? ಗೊತ್ತಿಲ್ಲ ಸರ್, ಅಲ್ಲಿ ಕೇಳಬೇಕದು. ಎಷ್ಟು ದಿನ ಆಯಿತು ಕ್ಲೋಸ್ ಆಗಿ? ಈಗ ಅದು ಬಯೋಮೆಡಿಕಲ್ ಇರ್ತಾರೆ, ಅವ್ರನ್ನ ಕೇಳಬೇಕು, ಅವ್ರಿಗೆ ಗೊತ್ತಾಗುತ್ತೆ. ನಾವು ಹೇಳಿದ್ದೀವಿ, ಅವ್ರು ಬಯೋಮೆಡಿಕಲ್ ಇಂಜಿನಿಯರ್ಗೆ ಹೇಳಿದ್ದೀವಿ. ಅವರು ಇದು ಮಾಡ್ತಾ ಇದ್ದಾರೆ ಎಲ್ಲ. ಇಂಥ ದೊಡ್ಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಇಲ್ಲ ಅಂದ್ರೆ ಸಮಸ್ಯೆ ಆಗಲಿದೆ. ಆಗಿರುವ ತಾಂತ್ರಿಕ ಸಮಸ್ಯೆಯನ್ನ ಸರಿಪಡಿಸಿ ಸಿಟಿ ಸ್ಕ್ಯಾನ್ ಸೌಲಭ್ಯ ಸಿಗುವಂತೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಮಾಡಬೇಕಿದೆ. ಲೋಕೇಶ್ ಕೋಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.